ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಂದಿ ಟ್ರಸ್ಟ್ ನಂದಿ ಟ್ರಸ್ಟ್ಗೆ ಎಲ್ಲರಿಗೂ ಸ್ವಾಗತ. ಸೊ ನಂದಿ ಟ್ರಸ್ಟ್ಸಲ್ಲಿ ಎಲ್ಲ ಸ್ಪೆಷಲ್ ಡೀಲಲ್ಲೇ ಬೆಸ್ಟ್ ಪ್ರೈಸಲ್ಲಿ ಗಾಡಿ ಸಿಗ್ತಾ ಇದೆ. ಸೊ ನೀವು ಶೋರೂಮ್ ವಿಸಿಟ್ ಮಾಡಬೇಕು ಅಷ್ಟೇ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಪರಿಶ್ರಮ ಇಲ್ದಲೆ ಯಾವುದೂ ಫಲ ಸಿಗೋದಿಲ್ಲ. ಪರಿಶ್ರಮ ಅಂತ ಅಂದರೆ ನೀವು ಬಂದು ಇಲ್ಲಿ ಏನು ಮಾಡಬೇಕಾಗಿಲ್ಲ. ಕಾರ್ ಬೇಕಾ, ಎಲ್ಲ ಕುಂತಿರೋ ಹತ್ರ ಯಾವುದೂ ಕಾರ್ ಸಿಗೋದಿಲ್ಲ. ಕಾರ್ ಇಷ್ಟ ಆಯಿತಾ ಬರಬೇಕು, ಶೋರೂಮಲ್ಲಿ ಚೆಕ್ ಮಾಡಬೇಕು. ನಾವು ಫಿಕ್ಸು ಪ್ರೈಸ್ ಅಂತಲೇ ಮೆನ್ಷನ್ ಮಾಡಿರ್ತೀವಿ. ನೀವು ಬಂದು ಗಾಡಿ ನೋಡಿ ಅದಾದಮೇಲೆ ನೀವು ಮಾತಾಡೋ ರೀತಿ ಮೇಲೆ ಎಲ್ಲ ಡೀಲು ಡಿಪೆಂಡ್ ಆಗಿರುತ್ತೆ. ಪರಿಶ್ರಮ ಇಲ್ದಲೇ ಫಲ ಸಿಗೋಲ್ಲ. ಕುಂತಿತ್ತಾಗೆ ಲೋನ್ ಎಷ್ಟಾಗುತ್ತೆ, EMI ಎಷ್ಟು ಬರ್ತದೆ, ಎಷ್ಟು ಗಾಡಿ ಇದೆ ಎಲ್ಲ ಕೇಳಿದ್ರೆ ವಾಟ್ಸಪ್ ಕ್ಯಾಟ್ಲಾಗಲ್ಲಿ ಇದೆ ನೋಡಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ಆದರೂ ಇಲ್ಲ ನನಗೆ ಏನು ಮಾಡೋಕ್ಕೆ ಬರಲ್ಲ, ಸಪ್ರೇಟ್ ಕಳಿಸಿ ಅಂತಾನೆ ಮತ್ತು ಕ್ಯಾಟ್ಲಾಗ್ ಮಾಡಿ ಉದ್ದೇಶದ್ದೇನು. ಸೊ ಪ್ರತಿಯೊಂದೂ ಅಷ್ಟೇ. ಸೊ ನಿಮಗೆ ಬೇಕು ಅಂತ ಅಂದರೆ ಇರೋ ಜಾಗಕ್ಕೆ ಹೋಗಬೇಕಾಗುತ್ತೆ. ಇಷ್ಟ ಆಯಿತಾ ಮಾತಾಡಿ ತೊಗೊಬೇಕಾಗತ್ತೆ. ಒಬ್ಬರು ನನ್ನನ್ನು ನಂಬಿಕೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬರು ನನ್ನನ್ನು ಟ್ರಸ್ಟ್ ಮಾಡಿ ನಂಬಿಕೆನ ಅಂದರೆ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಾವು ಒಳ್ಳೆಯದನ್ನೇ ಮಾಡ್ತೀವಿ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮನ್ನು ಫಾಲೋ ಮಾಡ್ತಾರೆ. ಆ ಥರ ಫಾಲೋ ಮಾಡಿದಾದಮೇಲೆ ನಾವು ಮೋಸ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಇಷ್ಟಪಡೋದಿಲ್ಲ. ಯಾಕೆಂದರೆ ನೀವು ಇವತ್ತು ಏನಾಗಿದೆ, ಮೋಸ ಮಾಡೋರಿಗಿಂತ ಮೋಸ ಹೋಗೋರು ಜಾಸ್ತಿ ಆಗಿದೆ. ಹೆಂಗೆ ಅಂತ ಅಂದರೆ ಮಾರ್ಕೆಟಲ್ಲಿ ಸುಮಾರು ಡೀಲರ್ಶಿಪ್ಗಳಿದೆ. ಸುಮಾರು ಡೀಲರ್ಶಿಪ್ಪಲ್ಲಿ ಪ್ರತಿಯೊಂದು ವೀಡಿಯೋ ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ, ನೀವು ನೋಡ್ತೀರಾ. ಸೊ ಅದರಲ್ಲಿ ಪ್ರೈಸಸ್ಸು ತುಂಬ ವೇರಿಯೇಷನ್ಸ್ ಇರುತ್ತೆ. ಪ್ರೈಸಸ್ಸು ವೇರಿಯೇಷನ್ ಯಾಕಿದೆ ಅಂತಂದರೆ ಡೆಲ್ಲಿ ಗಾಡಿಗಳಿರುತ್ತೆ, ಮೈಗ್ರೇಟೆಡ್ ಗಾಡಿಗಳು ಮತ್ತು ಎಲ್ಲೋ ಬೋರ್ಡಿಂದ ವೈಟ್ ಬೋರ್ಡ್ ಆಗಿರೋದು. ನಿಮಗೆ ಯಾರು ಹೇಳ್ತಾ ಇಲ್ಲ ಕ್ಲಿಯರಾಗಿ ಅದು ಗಾಡಿ ಡೆಲ್ಲಿ ಗಾಡಿನ ಅಥವಾ ವಿತ್ ಟ್ಯಾಕ್ಸ್ ಕಟ್ಟಿ ಕ್ಲಿಯರ್ ಮಾಡಿ ಕೊಡೋ ಪ್ರೈಸಾ ಅಥವಾ ಎಲ್ಲೋ ಬೋರ್ಡಿಂದ ವೈಟ್ ಬೋರ್ಡ್ ಆಗಿದೆಯಾ, ಯಾರೂ ಹೇಳಲ್ಲ. ಸೊ ನಾನು ಸುಮಾರು ವೀಡಿಯೋಸ್ನ ವಾಚ್ ಮಾಡ್ತಾ ಇರ್ತೀನಿ. ಸೊ ಪ್ರೈಸಸ್ಸು ಅಲ್ಲಿ ವೇರಿ ಆಗುತ್ತೆ, ಅಲ್ಲಿ ಕಡಿಮೆಗಿದೆ, ಇಲ್ಲಿ ಯಾಕೆ ಇಷ್ಟೊಂದು ಅಂತ ಹೇಳ್ತೀರಾ. ಸೊ ಗಾಡಿನ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಅದು ಕರ್ನಾಟಕ ಗಾಡಿನ, ಡೆಲ್ಲಿ ಗಾಡಿನ, ವೈಟ್ ಬೋರ್ಡಿಂದ ಎಲ್ಲೋ ಬೋರ್ಡ್ ಆಗಿದೆಯಾ ಅಥವಾ ಪ್ಯೂರ್ ವೈಟ್ ಬೋರ್ಡಾ, ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಅಂತ ಹೇಳ್ತೀನಿ. ನಮ್ಮ ನಂದಿ ಟ್ರಸ್ಟ್ ಕಾಸಲ್ಲಿ ಅವತ್ತು ಹೇಳ್ತಾಯಿನಿ, ಇವತ್ತು ಹೇಳ್ತಾಯಿನಿ, ಬರೀ ಕಾಸು ಸೇಲ್ ಮಾಡಿ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇಲ್ಲ. ಎಲ್ಲರಿಗೂ ಒಂದು ಎಸೆನ್ಷಿಯಲ್ಲು ಕಾರ್ ಅನ್ನೋದು, ಒಂದು ಫ್ಯಾಮಿಲಿಗೆ ಕಾರ್ ಬೇಕು. ನಮ್ಮನ್ನು ಟ್ರಸ್ಟ್ ಮಾಡಿ ಬಂದಮೇಲೆ ಯಾವುದೇ ಕಾರಣಕ್ಕೂ ನಮ್ಮಿಂದ ಮೋಸ ಆಗೋದಕ್ಕೆ ನಾವು 100% ಬಿಡೋದಿಲ್ಲ. ಸೊ ಒಂದು ಸರಿ ನಮ್ಮನ್ನು ಟ್ರಸ್ಟ್ ಮಾಡಿ ನಮ್ಮನ್ನು ಫಾಲೋ ಮಾಡಿರ ಅಂತಂದರೆ ನೀವು ನಮ್ಮ ಫ್ಯಾಮಿಲಿ ಇದ್ದಂಗೆ. ನಮ್ಮ ಫ್ಯಾಮಿಲಿನಲ್ಲಿ ನಾವು ಯಾರಿಗೆ ಮೋಸ ಮಾಡೋದೇ ಅದು ನಮಗೆ ಗಿಲ್ಟ್ ಕಾಡ್ತಾ ಇರುತ್ತೆ. ಸೊ ದಯವಿಟ್ಟು ಅದನ್ನ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ನಮ್ಮನ್ನು ಫಾಲೋ ಮಾಡ್ತಾ ಇದ್ದರೆ 100% ನಿಮಗೆ ಒಳ್ಳೆ ಗಾಡಿ ಕೊಡ್ತೀವಿ. ಒಳ್ಳೆ ಗಾಡಿ ಯಾವತ್ತೂ ಮಾರ್ಕೆಟಲ್ಲಿ ಕಡಿಮೆ ಸಿಗೋದಿಲ್ಲ. ಸೊ ಇವತ್ತು ಮಾರ್ಕೆಟಲ್ಲಿ ಲಾಭ ನಷ್ಟದ ಮೇಲೆ ಎಲ್ಲದು ಲೈಫು ಡಿಪೆಂಡ್ ಆಗಿರುತ್ತೆ. ಲಾಭ ನಾನೊಬ್ಬನೇ ತಿನ್ನೋಕ್ಕಾಗಲ್ಲ. ಸೊ ಒಂದು ಲಾಭ ತೊಗೊಂಡ್ರೆ ಮಾತ್ರ ಇವತ್ತು ಒಂದು ಕಂಪ್ನಿನ ನಡೆಸೋಕ್ಕಾಗತ್ತೆ. ಹೆಂಗೆ ಅಂತ ಅಂದರೆ ಈ ಕಂಪ್ನಿನ ನೆಚ್ಕೊಂಡು ಮ್ಯಾನ್ ಪವರ್ ಇರುತ್ತೆ, ಕೆಲಸ ಮಾಡೋನು ಇರ್ತಾನೆ, ಕ್ಲೀನ್ ಮಾಡೋ ಮನುಷ್ಯ ಇರ್ತಾನೆ, ಸೊ ಗಾಡಿ ಪಾಲಿಷ್ ಮಾಡೋ ಮನುಷ್ಯ ಇರ್ತಾನೆ. ಸುಮಾರು ಫ್ಯಾಮಿಲಿ ಲಾಭದ ಮೇಲೆ ನಿಂತಿರುತ್ತೆ. ಸೊ ಲಾಭ ಇಲ್ದಲೆ ಯಾವುದೇ ಕಂಪ್ನಿನೂ ನಡೆಸೋಕ್ಕಾಗಲ್ಲ. ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಇದನ್ನು ಕಾಸ್ಟಿಗೆ ಕೊಡ್ತೀನಿ, ಲಾಭ ಬೇಡ, ನಷ್ಟ ಕೊಡ್ತಾಯಿದ್ದೀನಿ. ಎಲ್ಲ ಗಾಡಿನೂ ನಷ್ಟ ಕೊಟ್ಟರೆ ಶೋರೂಮೇ ಇರೋದಿಲ್ಲ. ಶೋರೂಮ್ ಮುಚ್ಕೊಂಡು ಸೀದಾ ಹೋಗಬೇಕಾಗತ್ತೆ. ಅವನು ಎಲ್ಲನ ಬೇರೆ ಕಡೆ ಸೇರ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ತೊಗೊಳ್ಳೋ ಲಾಭದಲ್ಲಿ ನೋಡಿಕೊಂಡು ನಮ್ಮ ಜೀವನ ಶೈಲಿ ಪ್ಲಸ್ ಬೇರೆಯವ್ರನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಇದ್ರದ್ದು ಖರ್ಚು ವೆಚ್ಚಗಳನ್ನೆಲ್ಲ ತೆಗೆದು ನಮಗೂ ಸ್ವಲ್ಪ ಉಳಿಯೋದಿದ್ರೆ ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ. ಲಾಭ ಇಲ್ದಲೆ ಯಾವುದೇ ಕಾರಣಕ್ಕೂ ಯಾರೂ ಬಿಸ್ನೆಸ್ ಮಾಡೋದಿಲ್ಲ. ಸೊ ಒಂದು ಎಥಿಕಲ್ ಬಿಸ್ನೆಸ್ ಇಟ್ಕೊಂಡೆ ಎಲ್ಲ ಎಥಿಕಲ್ ಇಟ್ಕೊಂಡೇ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ. ಡಿಪೆಂಡ್ಸ್ ಆನ್ ಪ್ಲಾಟ್ಫಾರ್ಮ್ ಮೇಲೆ ಲಾಭ ಡಿಪೆಂಡ್ ಆಗಿರುತ್ತೆ. ನನ್ನ ಶೋರೂಮಲ್ಲಿ ಖರ್ಚು ವೆಚ್ಚ ಪ್ರತಿ ತಿಂಗಳಿಗೆ 2 ಲಕ್ಷ ಬಂದರೆ ದೊಡ್ಡ ಶೋರೂಮ್ಗಳಲ್ಲಿ 5 ಲಕ್ಷ ಬರ್ಬೋದು. ಆ ಲೆಕ್ಕಾಚಾರದ ಮೇಲೆ ಲಾಭ ನಿಂತಿರುತ್ತೆ. ಸೊ ಈಗ ಡೈರೆಕ್ಟ್ ಕಸ್ಟಮರ್ ಹತ್ರ ತೊಗೊಂಡಾಗ ಕಡಿಮೆ ಸಿಗ್ಬೋದು. ಯಾಕೆಂತಂದರೆ ಅವರೇನು ಯಾವ ಶೋರೂಮಲ್ಲಿ ನಿಲ್ಲಿಸಲ್ಲ, ಯಾರಿಗೂ ಬಾಡಿಗೆ ಕೊಡಬೇಕಾಗಿಲ್ಲ, ಯಾವುದು ಟ್ಯಾಕ್ಸ್ ಪೇ ಮಾಡಬೇಕಾಗಿಲ್ಲ, ಇನ್ನೊಬ್ರಿಗೆ ಹೊಸದಕ್ಕೆ ಸಂಬಳ ಕೊಡಬೇಕಾಗಿಲ್ಲ, ಏನೂ ಇಲ್ಲ. ಡೈರೆಕ್ಟ್ ಸೇಲ್ ಮಾಡೋದ್ರಿಂದ ಕಡಿಮೆ ಸಿಗ್ಬೋದು. ಇಲ್ಲ ರೋಡಲ್ಲಿ ಫ್ರೀಲ್ಯಾನ್ಸರ್ ಹತ್ರ ನಮಗಿಂತ 5,000 ರೂಪಾಯಿ ಕಡಿಮೆ ಸಿಗ್ಬೋದು, ಇನ್ನೂ 10,000 ಜಾಸ್ತಿ ಆಗ್ಬೋದು. ಡಿಪೆಂಡ್ಸು ಗಾಡಿ ಪರ್ಚೇಸು ಯಾವ ಥರ ಆಗಿರುತ್ತೆ ಅದ್ರ ಮೇಲೆ ಲಾಭ ಡಿಪೆಂಡ್ ಆಗಿರುತ್ತೆ. ಲಾಭ ಇಲ್ದಲೆ ಯಾವುದೇ ಕಾರಣಕ್ಕೂ ಯಾರೂ ಬಿಸ್ನೆಸ್ ರನ್ ಮಾಡೋಕ್ಕಾಗಲ್ಲ. ಯಾವಾಗ ನಿಮಗೆ ಲಾಭ ಇಲ್ದಲೆ ಗಾಡಿ ಸಿಗುತ್ತೆ ಅಂದರೆ ನಾವು ಗಾಡಿ ತೊಗೊಂಬಂದು ಆ ಗಾಡಿ ಹೋಗ್ದಲೇ ಇದ್ದಾಗ, ನಮಗೆ ತೀರಾ ಪರಿಸ್ಥಿತಿ ಕೆಟ್ಟದಾಗಿದ್ದು ನಮ್ಮ ಅವಶ್ಯಕತೆಗೆ ದುಡ್ಡು ಅನಿವಾರ್ಯ ಅಂತ ಇದ್ದಾಗ ಮಾತ್ರ ನಾವು ಕಡಿಮೆ ಪ್ರೈಸು ಅಂದರೆ ತೊಗೊಂಡಿರೋ ಪ್ರೈಸ್ಗಿಂತ ಕಡಿಮೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ತೊಗೊಂಡಿರೋ ಪ್ರೈಸಿಗೆ ಗಾಡಿ ಸಿಗ್ಬೋದು, ಅದು ಚಾನ್ಸಲ್ಲಿ ಇರುತ್ತೆ. ಆ ಟೈಮಲ್ಲಿ ತೊಗೊಂಡ್ರೆ ಮಾತ್ರ. ಸೊ ನಾನು ಫೈನಲಾಗಿ ಹೇಳೋದು ಇಷ್ಟೇ, ನಿಮಗೆ ಯಾವ್ದನ್ನ ಗಾಡಿ ಇಷ್ಟ ಆಯಿತಾ ನಮ್ಮ ವಾಟ್ಸಪ್ ಕ್ಯಾಟ್ಲಾಗಲ್ಲಿ 9019282930 9019282930ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ರಿಪ್ಲೈ ಒಂದು ಮೆಸೇಜ್ ಬರುತ್ತೆ. ರಿಪ್ಲೈ ಮೆಸೇಜಲ್ಲಿ ಒಂದು ಲಿಂಕ್ ಇರುತ್ತೆ. ಆ ಮೆಸೇಜ್ನ ದಯವಿಟ್ಟು ಎಲ್ಲ ಓದಿ. ಅದರಲ್ಲಿ ವಾಟ್ಸಪ್ ಕ್ಯಾಟ್ಲಾಗ್ ಲಿಂಕ್ ಹಾಕಿರ್ತೀನಿ, ನಮ್ಮ ಶೋರೂಮ್ ಎಲ್ಲಿದೆ ಅಂತ ಲೊಕೇಶನ್ ಸಮೇತ ಟೈಪ್ ಮಾಡೋ ಹಾಕಿರ್ತೀನಿ, ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಹಾಕಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಇನ್ವೆಂಟ್ರಿ ಸಿಗುತ್ತೆ ನಮ್ಮ ಹತ್ರ. ಕ್ಯಾಟ್ಲಾಗಲ್ಲಿ ನಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ಅಷ್ಟು ಗಾಡಿದು ಡೀಟೇಲ್ಸು, ಪ್ರೈಸು, ಫೋಟೋಸ್ ಇರುತ್ತೆ. ಆ ಸ್ಟಾಕ್ ಇರೋ ಅಷ್ಟೇ ಗಾಡಿ ನನ್ನ ಹತ್ರ ಇರುತ್ತೆ. ಅದನ್ನು ಬಿಟ್ಟು ನೀವು ಬೇರೆ ಗಾಡಿ ಕೇಳಿದ್ರೆ ಸಿಗೋದಿಲ್ಲ. ನಮ್ಮಲ್ಲಿ ಎಲ್ಲ ಪರ್ಚೇಸ್ ಆ್ಯಂಡ್ ಸೇಲ್ ಆಗಿರೋದ್ರಿಂದ ನಾವು ಬೇರೆ ಗಾಡಿಗಳನ್ನ ತರಿಸ್ಬಿಟ್ಟು ಕೊಡೋದಿಲ್ಲ, ಏನಿಲ್ಲ. ನನ್ನ ಇನ್ವೆಂಟ್ರಿಯಲ್ಲಿ ಏನಿರುತ್ತೆ ಅಷ್ಟೇ ಗಾಡಿ ಮಾತ್ರ ಇರುತ್ತೆ. ಅದು ಎಲ್ಲ ಕ್ವಾಲಿಟಿ ಕಾರ್ಸ್ ಇರುತ್ತೆ. ತೊಗೊಳ್ತಿರಂಗೆ ರಿಪೇರಿ ಮಾಡೋ ಅಂಥದ್ದು ಏನೂ ಇರಲ್ಲ. ಓಡೋಮೀಟ್ರ್ ಟ್ಯಾಂಪರ್ ಆಗಿದ್ರೆ ಓಡೋಮೀಟ್ರ್ ಟ್ಯಾಂಪರ್ ಇದೆ ಅಂತ ಮೆನ್ಷನ್ ಮಾಡಿರ್ತೀವಿ. ಮೈಗ್ರೇಟೆಡ್ ಇದೆ ಮೈಗ್ರೇಟೆಡ್ ಅಂತ ಮೆನ್ಷನ್ ಮಾಡ್ತೀವಿ. ಓನರ್ಶಿಪ್ಪು, ಕಿಲೋಮೀಟ್ರು ಪ್ರತಿಯೊಂದು ಮೆನ್ಷನ್ ಮಾಡಿರ್ತೀವಿ. ಪ್ರತಿಯೊಂದು ಡಿಸ್ಕ್ರಿಪ್ಷನ್ಸು ಶೀಟ್ ಮೇಲೆ ಇರುತ್ತೆ, ನೀವು ಚೆಕ್ ಮಾಡ್ಕೊಬೇಕು. ಲೋನ್ ಬೇಕು ಅಂದರೆ 13 ಮೇಲ್ಗಡೆ ಆಗುತ್ತೆ. ಲೋನು ಎಲ್ಲ ನೀವು ಕುಂತಿತ್ತಾಗೆ ನಾನು ಡಾಕ್ಯುಮೆಂಟ್ ಕಳಿಸ್ತೀನಿ, ಚೆಕ್ ಮಾಡಿ ಆಮೇಲೆ ಬರ್ತೀನಿ ಅಂದರೆ
ದಿನಕ್ಕೆ 100 ಫೋನ್ ಬರುತ್ತೆ. ದಿನಕ್ಕೆ 100 ಫೋನ್ ಕಸ್ಟಮರ್ಸ್ಗೂ ನಾನು ಲೋನ್ ಚೆಕ್ ಮಾಡಿ ಹೇಳೋಕ್ಕಾಗುತ್ತಾ? ಪ್ರಾಕ್ಟಿಕಲಾಗಿ ಥಿಂಕ್ ಮಾಡಿ. ನೀವು ಒಬ್ಬರೇ ಕಸ್ಟಮರ್ಸ್ ಇರಲ್ಲ. ಒಂದು ಔಟ್ಲೆಟ್ ಅಂದಮೇಲೆ 100 ಜನ ಬರ್ತಾರೆ. 100 ಜನದ್ದು ವಿತೌಟ್ ಅಡ್ವಾನ್ಸು ಗಾಡಿ ಚೆಕ್ ಮಾಡಿಲ್ಲ, ಗಾಡಿ ಓಕೆ ಆಗಿಲ್ಲ ಅಂದರೆ ಸುಮ್ಮನೆ ಲೋನ್ ಚೆಕ್ ಮಾಡಿ ಏನು ಮಾಡೋಕ್ಕಾಗುತ್ತೆ ಹೇಳಿ? ಸೊ ನಾನು 100 ಜನ ಪ್ರೊಫೈಲು ಬ್ಯಾಂಕ್ನವ್ರಿಗೆ ಕೊಟ್ಟರೆ ನೆಕ್ಸ್ಟ್ ನನಗೆ ರೆಸ್ಪಾಂಡ್ ಮಾಡ್ತಾರೆ. ಜಿನಿಯನ್ ಕಸ್ಟಮರ್ ಗಾಡಿ ತೊಗೊಂಡ್ರು ನನಗೆ ರೆಸ್ಪಾಂಡ್ ಮಾಡೋದಿಲ್ಲ. ಸೊ ಗಾಡಿ ಬೇಕು ಅಂದರೆ ಶೋರೂಮ್ ಬನ್ನಿ, ಗಾಡಿ ನೋಡಿ, ಗಾಡಿ ಎಲ್ಲ ಚೆಕ್ ಮಾಡಿ, ಗಾಡಿ ಇಷ್ಟ ಆಯಿತು ಅಂದರೆ ಅಡ್ವಾನ್ಸ್ ಮಾಡಿ ಲೋನ್ ಪ್ರೊಸೆಸ್ ಏನಿದೆ ಲೋನ್ ಮಾಡ್ಕೊಡ್ತೀನಿ. ನಿಮ್ಗೇನು ರಿಕ್ವೈರ್ಮೆಂಟ್ ಬೇಕು, ಯಾವ ಥರ ಸಪೋರ್ಟ್ ಬೇಕು ಅದನ್ನು ನಾನು ಮಾಡ್ಕೊಡ್ಬೋದು ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತೀನಿ. ಥ್ಯಾಂಕ್ ಯು.